ಸಮಾನತೆಯ ಮಾನವ ಹಕ್ಕುಗಳ ಪ್ರತಿಷ್ಠಾಪನೆಗಾಗಿ ಸತತ 40 ವರ್ಷಗಳ ಕಾಲ ದಣಿವಿಲ್ಲದೆ ಹೋರಾಟ ನಡೆಸಿ ಶಾಶ್ವತವಾದ ಚಿರನಿದ್ರೆಗೆ ಜಾರಿದಂತ ದಿನ ಇವತ್ತು. ಜಗತ್ತಿನ ಇತಿಹಾಸವನ್ನು ತಿಳಿದು ನೋಡಿದಾಗ ರಾಜಮಹಾರಾಜರು, ಗಣ್ಯಾತಿ ಗಣ್ಯರು, ದೊಡ್ಡ ದೊಡ್ಡ ಶ್ರೀಮಂತರು, ಅಸಂಖ್ಯಾತ ತಮ್ಮ ಕುಟುಂಬದ ಸದಸ್ಯರ ಮಧ್ಯೆ ಪ್ರಾಣ ಬಿಟ್ಟಿರುವುದನ್ನು ನಾವು ತಿಳಿದಿರುತ್ತೇವೆ. ಆದರೆ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಪುಸ್ತಕಗಳ ಮಧ್ಯೆ ಪ್ರಾಣ ಬಿಟ್ಟಂತ ಜಗತ್ತಿನ ಏಕೈಕ ವ್ಯಕ್ತಿ ಅಂದ್ರೆ ಅವರೇ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರ ಮುಂಬೈಯಿಂದ ದೆಹಲಿಗೆ ಸಾಗಿಸಲು ಲಘು ವಿಶೇಷ ವಿಮಾನ ಅದರ ಬೆಲೆ ಅದರ ಬಾಡಿಗೆ 5,000 ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತ ನಮ್ಮ ಭಾರತ ದೇಶದ ಗಲ್ಲೆಪಲ್ಲಿಗೆ ನೋಡಿದಾಗ ಅದರಲ್ಲಿ ಕೇವಲ 300 ಮಾತ್ರ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮಗಾಗಿ ಆಸ್ತಿ ಮಾಡಲಿಲ್ಲ, ಈ ಭಾರತ ದೇಶವನ್ನೇ ಆಗ ಅಲ್ಲಿದ್ದಂತ ಭೋಸ್ಲೆ ಅವರು ಆ 5,000 ವಂಶಕ್ಕಂತೇಳಿ ತನ್ನ ಬಳಿ ಇದ್ದಂತ ಅಂಬಾಸಿಡರ್ ಕಾರಣ ಮಾರಾದ್ರು ಆ ವಿಮಾನಕ್ಕೆ ಟೆಂಡರ್ ಮಾಡಿ 5,000 ರೂಪಾಯಿ ಹೊಂದಿಸ್ಬೇಕಂತೇಳಿ ಮುಂದಾಗ್ತಾರೆ. ತನ್ನ ಅಂಬಾಸಿಡರ್ ಕಾರಣ ಮಾರಾಟ ಮಾಡಾಕ್ತಾರೆ. ಆ ಕ್ಷಣಕ್ಕೆ ಆ ಅಂಬಾಸಿಡರ್ ಕಾರಣ ಯಾರು ವಿಮಾನ ರಿಕ್ವೆಸ್ಟ್ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಕಟ ವ್ಯಕ್ತಿಗಳಾದಂತ BK ಗಾಯಕ್ವಾಡ್ ಅವರು ಅದನ್ನು ಇಲ್ಲಿ ಅವಾಗಿನ ಪ್ರಧಾನಮಂತ್ರಿ ನೆಹರು ಅವರು ನಮ್ಮ ಅವಾಗ ಅವ್ರ ಕಡೆ ಹಣ ಇತ್ತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಡಿಗೆನ ವಿಮಾನಕ್ಕೆ ಏನ ವ್ಯವಸ್ಥೆ ಮಾಡಬೇಕಾಗಿತ್ತಲ್ಲ, ಅದಕ್ಕೆ 5,000 ಕೊಡಕ್ಕೆ ಅವ್ರ ಕಡೆ ದುಡ್ಡು ಇರಲಿಲ್ಲ. ಎಂಥ ತಾರತಮ್ಯ ನೋಡ್ರಿ. ಆಮೇಲೆ ನಾವು ನೀವು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ